ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಾನಸ ಅಂತ. ನಾನು ರೇಖಿ ಲೆವೆಲ್ 2 21 ದಿನದ ಕ್ಲಾಸಿಗೆ ರಿಜಿಸ್ಟರ್ ಆಗಿ ಆಲ್ಮೋಸ್ಟ್ ಇವಾಗ 21 ದಿನ ಮುಖ್ಯಕ್ಕೆ ಬಂದಿದೆ. ನಾನು ನನ್ನ 21 ದಿನದ ಕಂಪ್ಲೀಟ್ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ಕೊಳ್ಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಮೊದಲಿಗೆ ಹೇಳಬೇಕಂದ್ರೆ 21 ದಿನದ ರೇಖಿ ಲೆವೆಲ್ 1 ಏನು 20 ದಿನದಲ್ಲಿ ಕಲಿಸ್ತೀವಿ ಅಂತ ಟಾಪಿಕ್ಸ್ ಹೇಳಿರ್ತಾರೋ ಅದಕ್ಕಿಂತ ಹೆಚ್ಚಾಗಿರೋ ಜ್ಞಾನ, ಅದಕ್ಕಿಂತ ಹೆಚ್ಚಾಗಿರೋ ಪರಿವರ್ತನೆ ನಿಮ್ಮಲ್ಲಿ ಆಗೇ ಆಗುತ್ತೆ. ಅದು ನನ್ನಲ್ಲಾಗಿದೆ, ಸ್ಪೆಷಲಿ ನನಗಾಗಿದೆ. ಅದಕ್ಕೆ ನಾನು ತುಂಬ ಧನ್ಯವಾದ ಹೇಳ್ತೀನಿ ಶ್ರೀದೇವಿ ಅಮ್ಮಂಗೆ. ಹೇಗೆ ಏನೇನು ಶುರುವಾಯಿತು ಅಂದರೆ, ಮೊದಲಿಗೆ ಅವರು ಕೆಲವೊಂದು ಆ್ಯಕ್ಟಿವಿಟೀಸ್ ಹೇಳ್ತಾರೆ. ಅದರಿಂದ ಮಾರ್ನಿಂಗ್ ಆ್ಯಕ್ಟಿವಿಟೀಸು, ಈ ಥರ ಎಲ್ಲ ಮಿರರ್ ಆ್ಯಕ್ಟಿವಿಟಿ ಈ ಥರ ಮಾಡೋದ್ರಿಂದ ಮೊದಲಿಗೆ ನಾನು ನನ್ನ ಸೆಲ್ಫ್ ಲವ್ ಮಾಡ್ಕೊಳ್ಳೋಕೆ ಶುರು ಮಾಡಿದೆ. ಅದಾದಮೇಲೆ ಪಂಚತತ್ವಗಳ ಬಗ್ಗೆ ಹೇಳಿದ್ರು ಇನ್ ಡೆಪ್ತಾಗಿ. ವಾಟರ್ ಎಲಿಮೆಂಟ್ ಬಗ್ಗೆ ಆಗಲಿ, ಅಗ್ನಿ ಎಲಿಮೆಂಟ್ ಬಗ್ಗೆ ಆಗಲಿ, ಇದನ್ನೆಲ್ಲ ಡೆಪ್ತಾಗಿ ಹೇಳಿದರು. ತದನಂತರ ಅವರು ಚಕ್ರಗಳ ಬಗ್ಗೆ ಹೇಳಿದ್ರು. ಕುಂಡಲಿನಿ ಅವೇಕನಿಂಗ್ ಆಗಬೇಕಾದ್ರೆ ಅವರು ಎಲ್ಲ ಚಕ್ರದಲ್ಲಿ ಏನೇನು ಇರುತ್ತೆ, ಏನು ಆ್ಯಕ್ಟಿವೇಟ್ ಆಗಿದ್ರೆ ಹೇಗೆ, ಅದು ಆ್ಯಕ್ಟಿವೇಟ್ ಆಗಿಲ್ಲ ಅಂದರೆ ಹೇಗೆ ಅನ್ನೋದು ಹೇಳ್ತಾ ಹೇಳ್ತಾ ಅವರು ಲೈಫ್ ಲೆಸನ್ಸ್ನ ತುಂಬ ಜಾಸ್ತಿ ಹೇಳ್ಕೊಟ್ಟಿದ್ದಾರೆ. ಪ್ರತಿಯೊಂದು ಕ್ಲಾಸಲ್ಲೂ ಮಿನಿಮಮ್ 20 ನಿಮಿಷ ಜೀವನದ ಬಗ್ಗೆನೇ ಹೇಳಿದ್ದಾರೆ ಅಮ್ಮ. ಆಮೇಲೆ ಈ 21 ದಿನದಲ್ಲಿ 1000 ಸಲ ಹೇಳಿರ್ಬೋದು ಅಮ್ಮ. ತಲೆ ಕೆಡ್ಸ್ಕೋಬೇಡಿ, ಬಿಟ್ಟಾಕ್ಬೇಡಿ, ನಿಮಗೆ ಕಂಟ್ರೋಲ್ ಮಾಡೋಕ್ಕಾಗೋದನ್ನ ನೀವು ಇಟ್ಕೊಳ್ಳಿ, ಇಲ್ಲದೇ ಇರೋದನ್ನ ದೇವ್ರಿಗೆ ಬಿಟ್ಟು ಹಾಕಿ ಅಂತ ನಿಜವಾಗ್ಲೂ ಹೇಳಿದ್ದಾರೆ. ಅದು ಕೇಳಿನೇ ನಾವು ಆ್ಯಕ್ಚುಲಿ ನಾನಂತೂ ಜಾಸ್ತಿ ತಲೆ ಕೆಡ್ಸ್ಕೊಂತ ಇಲ್ಲ. ಇವಾಗ ಏನಾದರೂ ಆದರೆ ಸರಿ ಬಿಡು, ನೋಡ್ಕೊಂಡ್ರಾಯ್ತು ಅನ್ನೋ ಥರ ಇದೆ. ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡ್ಬೇಕು, ನನ್ನ ಕೈಯಿಂದ ಏನು ಚೇಂಜ್ ಆಗ್ಬೋದು ಅದಕ್ಕೆ ಮಾತ್ರ ಇಂಪಾರ್ಟೆನ್ಸ್ ಕೊಟ್ಟು ಬೇರೆ ಎಲ್ಲ ಚೇಂಜ್ ಆಗಿದೆ. ಅದಾದಮೇಲೆ ಈ ಕುಂಡಲಿನಿ ಅವೇಕನಿಂಗಲ್ಲಿ ಪರ್ಸ್ನಾಲಿಟಿ ಗ್ರೋತ್ ಅನ್ನೋದೇನು ಆಗಿದೆ. ಹೇಗೆ ಅಂದರೆ, ನಾವು ಪ್ರಪಂಚದಲ್ಲೆಲ್ಲ ಕೇಳಬೇಕಾದ್ರೆ, ನಮ್ಮ ಸುತ್ತಮುತ್ತ ಜನದಲ್ಲಿ ಕೇಳಬೇಕಾದ್ರೆ ಮನಿ ಇಂಪಾರ್ಟೆಂಟ್ ಅಲ್ಲ, ಅಥವಾ ರಿಲೇಷನ್ಶಿಪ್ ಇಂಪಾರ್ಟೆಂಟ್ ಅಲ್ಲ, ಈ ಥರ ಕಾನ್ಫ್ಲಿಕ್ಟಿಂಗ್ ಮೆಸೇಜಸ್, ಕನ್ಫ್ಯೂಸಿಂಗ್ ಆಗಿ ನಾವು ಸ್ಟೇಟ್ಮೆಂಟ್ಸ್ನ ಕೇಳಿದ್ವಿ, ಅರ್ಥ ಮಾಡ್ಕೊಂಡಿದ್ವಿ. ಆಮೇಲೆ ನಾವು ಏನನ್ನು ಎಕ್ಸ್ಪೆಕ್ಟ್ ಮಾಡಬಾರ್ದು, ನಾವು ಪಾಸಿಟಿವ್ ಆಗಿ ಎಕ್ಸ್ಪೆಕ್ಟ್ ಮಾಡಿದ್ರೆ ನಮ್ಗೆ ಹರ್ಟ್ ಆಗುತ್ತೆ, ಏನಾದರೂ ಆಗಿಲ್ಲ ಅಂದರೆ ಅಂತೆಲ್ಲ ಹೇಳಿ ನಮಗೆ ಅಂದ್ಕೊಂಡ್ಬಿಟ್ಟಿದ್ವಿ. ನ್ಯೂಟ್ರಲ್ ಆಗಿರಬೇಕು, ಇಲ್ಲ ನೆಗೆಟಿವ್ ಆಗಿರಬೇಕು ಅಂದರೆ ಮಾತ್ರ ಬರುತ್ತೆ. ಈ ಥರದ್ದೆಲ್ಲ ತುಂಬ ನಮ್ಮಲ್ಲಿ ನಾವೇ ಚಿಕ್ಕವರವಾಗಿಂದ ಏನೇನೋ ಕಲ್ತ್ಕೊಂಡು ಏನೇನೋ ಅಸಂಪ್ಷನ್ಸ್ ಲೈಫ್ ಬಗ್ಗೆ ಮಾಡ್ಕೊಂಡಿದ್ವಿ. ಅದನ್ನೆಲ್ಲ ಕಂಪ್ಲೀಟಾಗಿ ಪರಿವರ್ತನೆ ಮಾಡಿದ್ದಾರೆ. ಅದೇ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಆಗಿರೋದು. ಈ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಹೊರಗಡೆ ಹೋಗಿ ಕಲಿಯೋಕೆ ನಮ್ಗೆ ಎಷ್ಟೊಂದು ದುಡ್ಡು ಬೇಕಾಗಿತ್ತು, ಟೈಮ್ ಬೇಕಾಗಿತ್ತು, ಅಥವಾ ಇಷ್ಟೊಂದು ಸಿಂಪಲ್ ಆಗಿ ಹೇಳ್ತಿದ್ರೋ ಇಲ್ಲೋ ಗೊತ್ತಿಲ್ಲ. ಆದರೆ ಅಮ್ಮ ಅದನ್ನು ಕುಂಡಲಿನಿ ಅವೇಕನಿಂಗ್ ಮೂಲಕ ಹೇಳಿದ್ದಾರೆ. ಹೆಂಗೆ ನಾವು ಆಕ್ಸೆಪ್ಟ್ ಮಾಡ್ಕೋಬೇಕು. ಇಟ್ಸ್ ಓಕೆ, ಮಿಸ್ಟೇಕ್ ಮಾಡಿದ್ರೆ ಪರವಾಗಿಲ್ಲ, ನಮ್ಮನ್ನು ನಾವು ಆಕ್ಸೆಪ್ಟ್ ಮಾಡ್ಕೋಬೇಕು. ತಪ್ಪುಗಳೆಲ್ಲರೂ ಮಾಡ್ತೀವಿ, ನಾವೆಲ್ಲರೂ ಮನುಷ್ಯರೇ. ಆ ತಪ್ಪಿಂದ ಮತ್ತೆ ನಾವು ಒಳ್ಳೆ ದಾರಿಯಲ್ಲಿ ನಡಿಬೇಕು, ಒಳ್ಳೇದು ಮಾಡಬೇಕು, ನಮ್ಮನ್ನು ನಾವು ಪರಿವರ್ತನೆ ಮಾಡ್ಕೊಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ, ತುಂಬ ಸರಳವಾಗಿ ಹೇಳಿದ್ದಾರೆ. ಆಮೇಲೆ ಅವರು ಹೇಳೋ ಎಕ್ಸಾಂಪಲ್ಸ್ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಸಿಂಪಲ್ ಎಕ್ಸಾಂಪಲ್ ಏನಿಲ್ಲ. ನಾವು ಮನೇಲಿ ಎಲ್ಲರೂ ಕಳೆದೋಗಿದ್ರೆ ನಾವು ಅದನ್ನು ಹುಡುಕ್ಬೇಕಾದ್ರೆ ಸಿಗ್ತಾ ಇಲ್ಲ ಅನ್ನೋ ಮೈಂಡ್ ಸೆಟ್ಟಿಂದ ಹುಡುಕ್ತಾ ಇರ್ತೀವಿ ಅಂತ. ಹೌದು, ನಿಜ. ನಮ್ಮ ಲೈಫಲ್ಲಿ ಎಲ್ಲರೂ ಅದು ಸಿಗಲ್ವೇನೋ ಆದರೂ ಟ್ರೈ ಮಾಡೋಣ ಬಿಡು, ಇದು ಆಗಲ್ವೇನೋ ಆದರೂ ಟ್ರೈ ಮಾಡೋಣ ಬಿಡು ಅನ್ನೋ ಮನಸ್ಥಿತಿಯಿಂದ ಇಲ್ಲ, ಸಿಗತ್ತೆ ನೋಡೋಣ, ನಾನು ಹಾಕೋ ಎಫರ್ಟ್ಸ್ ಕಂಪ್ಲೀಟಾಗಿ ಹಾಕೋಣ, ನನ್ನ ಮೈಂಡ್ ಸೆಟ್, ನನ್ನ ಫ್ರೀಕ್ವೆನ್ಸಿ, ವೈಬ್ರೇಷನ್ ಎಲ್ಲದನ್ನೂ ಪಾಸಿಟಿವ್ ಆಗಿ ಮಾಡ್ಕೊಳ್ಳೋಣ. ಪಾಸಿಟಿವ್ ಆಗೇ ಇರುತ್ತೆ, ಪಾಸಿಟಿವ್ ಪೀಪಲ್ನೇ ನಾವು ಅಟ್ರಾಕ್ಟ್ ಮಾಡ್ತೀವಿ ಅನ್ನೋದನ್ನು ನಾನು ಈ 21 ದಿನದಲ್ಲಿ ನಿಜವಾಗ್ಲೂ ಕಲ್ತಿದ್ದೀನಿ. ಇನ್ನೊಂದು ಹೀಲಿಂಗ್, ಆಮೇಲೆ ಸಿಂಬಲ್ಸ್ ಕಲಿಸಿದ್ರು, ಆಮೇಲೆ ಹೀಲಿಂಗ್ ಅದರ್ಸ್ ಎಲ್ಲ ಕಲಿಸಿದ್ರು. ನಾವು ಹೇಗೆ ಪ್ರೊಟೆಕ್ಟ್ ಮಾಡ್ಕೋಬೇಕು, ಹೇಗೆ ಶೀಲ್ಡ್ ಮಾಡ್ಕೋಬೇಕು, ಆಮೇಲೆ ನಾವು ಏನೇನು ಟೆಕ್ನಿಕ್ಸ್ ಮಾಡಬೇಕು, ನಮ್ಮ ಅವರ ಹೆಂಗೆ ಕ್ಲೆನ್ಸ್ ಆಗಿ ಇಟ್ಕೋಬೇಕು, ಎಷ್ಟೊಂದು ವಿದ್ಯೆಗಳು ಹೇಳ್ಕೊಟ್ಟಿದ್ದಾರೆ. 21 ದಿನ ಸಾಮಾನ್ಯವಾಗಿ ಇಷ್ಟೊಂದೆಲ್ಲ ಹೇಳ್ಕೊಡೋಕ್ಕಾಗಲ್ಲ. ಇದು ಒಂದು ಶ್ರೀದೇವಿ ಅಮ್ಮನ ಹತ್ರ ಕಲಿತ್ರೆ ಮಾತ್ರ ರೇಖಿ ಅನ್ನೋದು ಒಂದು ವಿದ್ಯೆ, ಇಲ್ಲಾಂದರೆ ತರಗತಿನೇ. ಯಾಕಂದರೆ ಅಮ್ಮ ಹೇಳ್ದಂಗೆ ನಾನು ನಿಜವಾಗ್ಲೂ ನೋಡಿದ್ದೀನಿ. 3 ದಿನದ ಕ್ಲಾಸ್ ಅಂತಂದರೆ ಫಸ್ಟ್ ಸಿಂಬಲ್ಸ್ ಹೇಳ್ಕೊಡ್ತಾರೆ, ಆಮೇಲೆ ಏನೇನು ಸ್ಟೆಪ್ಸ್ ಮಾಡ್ಬೇಕು ಹೇಳ್ಕೊಡ್ತಾರೆ, ಅದರ್ಸ್ ಹೆಂಗೆ ಹೀಲ್ ಮಾಡ್ಬೇಕಂತ ಒಂದು 30 ನಿಮಿಷ ಹೇಳಿಬಿಟ್ಟು ಮುಗಿಸ್ತಾರೆ. ನಿಜವಾಗ್ಲೂ ಅಷ್ಟೇ ಇರೋದು. ಆದರೆ ಅಮ್ಮ ಆ ಥರ ಇದು ಮಾಡಿಲ್ಲ. ಒಂದು ಪರಿಪೂರ್ಣವಾಗಿ ನಾವು ಹೇಗೆ ನಮ್ಮ ಹಳೆ ಪಾಸ್ಟ್ ವರ್ಷನ ಬಿಟ್ಟು ಹೊಸ 2.0 ಆಗೋಕ್ಕೆ ತುಂಬ ಸಹಾಯ ಮಾಡಿದ್ದಾರೆ. ನನಗಂತೂ ಅದು ತುಂಬ ಹೆಲ್ಪ್ ಆಗಿದೆ. ಅದಕ್ಕೆ ನಾನು ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳ್ತೀನಿ. ಆಮೇಲೆ ನಾನು ನಿನ್ನೆ ಅದರ್ಸ್ ಹೀಲಿಂಗ್ ಮಾಡಬೇಕಾದ್ರೆ ನನಗೇನು ಎಕ್ಸ್ಪೀರಿಯೆನ್ಸ್ ಆಯಿತು ಅಂದರೆ, ನಾನು ನನ್ನ ತಮ್ಮನಿಗೆ ಹೀಲಿಂಗ್ ಮಾಡಲಿಕ್ಕೆ ಕೂರಿಸ್ಕೊಂಡಿದ್ದೆ. ಅವನು ಎಂಥ ಮನುಷ್ಯ ಅಂದರೆ, ಈವನ್ ಜ್ವರ ಬಂದ್ರೂ ಮೈಕೈ ನೋವಾಗಿದ್ದು ಗೊತ್ತಾಗಲ್ಲ, ಅವನು ಅಷ್ಟು ಸೆನ್ಸಿಟಿವ್ ಇಲ್ಲ. ಹಾಗೆ ಅವನು ತುಂಬ ಇಂಟ್ರೋವರ್ಟ್, ಅವನು ಫೀಲಿಂಗ್ಸ್ ಶೇರ್ ಮಾಡ್ಕೊಳ್ಳೋದಿಲ್ಲ. ಬಟ್ ಫಸ್ಟಿಗೆ ಅವರ ಸ್ಕ್ಯಾನ್ ಮಾಡಬೇಕಾದ್ರೆ ಅವ್ನು ಹೇಳ್ದ, ನನಗೇನೋ ಎನರ್ಜಿ ಫುಲ್ ಆದಂಗೆ ಆಯಿತು, ಎನರ್ಜಿ ಏನೋ ಫುಲ್ ಆದಂಗೆ ಆಯಿತು ಅಂತ ಹೇಳ್ದೆ. ಅದಾದಮೇಲೆ
ಅವನಿಗೆ ಹೀಲಿಂಗ್ ಸೆಷನ್ ಮಾಡಬೇಕಾದ್ರೆ ಅವ್ನು ನಿಜವಾಗ್ಲೂ ಮಲ್ಕೊಂಡಿದ್ದ. ಸ್ವಲ್ಪ 2 ನಿಮಿಷ ಹೀಲಿಂಗ್ ಮೂಲಾಧಾರ ಚಕ್ರಕ್ಕೆ ಹೋಗಿದ ತಕ್ಷಣ ಮಲ್ಕೊಂಡ್ಬಿಟ್ಟ. ಅದಾದಮೇಲೆ ಪೂರ್ತಿ ಸೆಷನ್ ಎಲ್ಲ ಆದಮೇಲೆ ಅವನಿಗೆ ಕೇಳಿದೆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ. ಅವಾಗ ಅವನ ಅಕ್ಕ ನನಗೆ ವೈಬ್ರೇಷನ್ ಫೀಲ್ ಆಯಿತು, ಮಲ್ಕೊಂಡಿದ್ರು ನನ್ನ ವೈಬ್ರೇಷನ್ ಬಾಡಿಯಲ್ಲೆಲ್ಲ ಏನೋ ವೈಬ್ರೇಷನ್ ಫೀಲ್ ಆದಂಗಾಯಿತು ಅಂತ. ನನಗೆ ಅವಾಗ ನಿಜವಾಗ್ಲೂ ತುಂಬ ಖುಷಿ ಆಯಿತು. ಏನು ಮಿರಾಕಲ್ ಇದು, ಎಷ್ಟು ಚೆನ್ನಾಗಿದೆ. ನಾವು ಒಂದು ಎನರ್ಜಿ ಇಂಪಾರ್ಟೆಂಟ್ ಎಲ್ಲ ನಡೆಯೋದು ಎನರ್ಜಿಯಿಂದನೇ ಅಂತ ನಾವು ಸೈನ್ಸ್ ಮ್ಯಾಥಮೆಟಿಕ್ಸ್ ಎಲ್ಲ ಸ್ಕೂಲಲ್ಲೆಲ್ಲ ಕಲ್ತಿದ್ವಿ. ಆದರೆ ಅದನ್ನ ಎಕ್ಸ್ಪೀರಿಯನ್ಸ್ ನಾವು ನಿಜವಾಗ್ಲೂ ಮಾಡಿರಲಿಲ್ಲ, ಅಂದರೆ ಅಥವಾ ನಾವು ಅದು ನಮ್ಗೆ ಗೊತ್ತಾಗಿರಲಿಲ್ಲ ಹೇಗೆ ಅಂತ. ಅದನ್ನ ಅಮ್ಮ ತುಂಬ ಚೆನ್ನಾಗಿ ಹೇಳ್ಕೊಟ್ರು. ನಾನು ಅಂದ್ಕೊಂಡಿದ್ದೆ ಇದು ಆರಾ ಸ್ಕ್ಯಾನ್ ಮಾಡ್ಬೇಕಾದ್ರೆ ನನಗೆ ಗೊತ್ತಾಗುತ್ತೋ ಇಲ್ವೋ ಅಂತ ಹೇಳಿ ನಾನು ನನ್ನ ಮೇಲೆ ಡೌಟ್ ಪಟ್ಕೊಂಡಿದ್ದೆ. ಬಟ್ ಮಾಡ್ತಾ ಮಾಡ್ತಾ ನಂಗೆ ನಿಜವಾಗ್ಲೂ ಹೌದು ಎನರ್ಜಿ ಫೀಲ್ ಆಗ್ತಾ ಇದೆ. ವಾವ್ ಅನಿಸ್ತಾ ಇತ್ತು, ಪ್ರತಿ ಸ್ಟೆಪ್ಪಲ್ಲೂ ವಾವ್ ಅನಿಸ್ತಾ ಇತ್ತು. ಆಮೇಲೆ ತುಂಬ ಖುಷಿ ಆಯ್ತು. ನಾನು ಕೆಲವೊಂದ್ಸಲ ಚಿಕ್ಕವಳಿರುವಾಗ ನನಗೆ ಬೇಜಾರಾದಾಗ ನಾನು ನಿಜವಾಗ್ಲೂ ಅಂದ್ಕೊಂಡಿದ್ದೆ ನಾನು ಹುಡುಗಿಯಾಗಿ ಹುಟ್ಟಬಾರ್ದಿತ್ತು ಅಂತೆಲ್ಲ ಅಂದ್ಕೊಂಡಿದ್ದೆ. ಆದರೆ ನಿನ್ನೆ ಕ್ಲಾಸ್ ಆದಮೇಲೆ, ಹೀಲಿಂಗ್ ಸೆಷನ್ಸ್ ಆದಮೇಲೆ ನನಗೆ ನಿಜವಾಗ್ಲೂ ನಮ್ಮ ಅಮ್ಮ ಅಪ್ಪ ಎಲ್ಲರಿಗೂ ಫೋನ್ ಮಾಡಿ ಹೇಳಿದ್ದೀನಿ, ತುಂಬ ಥ್ಯಾಂಕ್ಸ್ ನನಗೆ ಈ ಜನ್ಮ ಕೊಟ್ಟಿದ್ದಕ್ಕೆ ಅಂತ ಹೇಳಿ. ಅಷ್ಟು ಖುಷಿ ಆಯ್ತು ನನಗೆ. ಯಾಕೆಂದರೆ ಎಷ್ಟು ಶಕ್ತಿ ಇದೆ, ನಾನು ಏನೋ ಒಂದು ಪರ್ಪಸಿಗೆ ಹುಟ್ಟಿದ್ದೀನಿ ಅಂತ ಹೇಳಿ ನನಗೆ ಖುಷಿ ಇದೆ. ನನಗೆ ಆದಷ್ಟು ದೇವ್ರು ನನಗೆ ಶಕ್ತಿ ಕೊಡಲಿ, ನಾನು ಬೇರೆಯವ್ರಿಗೆ ಹೀಲ್ ಮಾಡೋಕ್ಕೆ ಅಂತ ನಾನು ಬೇಡ್ಕೊತೀನಿ. ಅದಾದಮೇಲೆ ಶ್ರೀದೇವಿ ಅಮ್ಮ ಅವರು ನಿಜವಾಗ್ಲೂ ನನ್ನ ಲೈಫಲ್ಲಿ ಸಿರಿದೇವಿಯಾಗಿ ಎಲ್ಲ ಜೀವನದಲ್ಲಿ ಸಿರಿಗಳನ್ನ ಪಡ್ಕೊಳ್ಳೋಕ್ಕೆ ಜ್ಞಾನ, ಎನರ್ಜಿ, ಟೈಮು ಎಲ್ಲ ಕೊಟ್ಟಿದ್ದಾರೆ. ಅದಕ್ಕೆ ತುಂಬ ಧನ್ಯವಾದಗಳು. ನನ್ನ ತಾಯಿ ಹೇಗೆ ನನಗೆ ಜೀವನ ಮಾಡೋಕ್ಕೆ ಇನ್ನೊಂಥರ ವಿದ್ಯೆಗಳನ್ನ ಹೇಳಿಕೊಟ್ಟು ಇಲ್ಲಿ ತನಕ ಬೆಳೆಸಿದಾರೋ ಅದಕ್ಕಿಂತ ಹೆಚ್ಚಾಗಿ ಯಶೋದಮಯ್ಯ ಆಗಿ ನನ್ನ ಲೈಫಲ್ಲಿ ಬಂದುಬಿಟ್ಟು ಅಮ್ಮ ಇಷ್ಟೊಂದೆಲ್ಲ ಹೇಳ್ಕೊಡ್ತಾ ಇದ್ದಾರೆ. ಹಾಗೆ ಅವರು ಸುಮ್ಮನೆ ಹೇಳಲ್ಲ, ನೀವೆಲ್ಲ ನನ್ನ ಮಕ್ಕಳು ಚುಕ್ಕಿ ಥರ, ನೀವೆಲ್ಲರೂ ನಾನು ನಿಮ್ಮೆಲ್ಲರೂ ಚುಕ್ಕಿ ನೋಡ್ತೀನಿ ಅಂತ. ಅವರು ಹೇಳಿರೋ ಮಾತಲ್ಲಿ ನಿಜವಾಗ್ಲೂ ಅವರು ನಮಗೆ ಮಕ್ಕಳು ಥರನೇ ಟ್ರೀಟ್ ಮಾಡ್ತಾರೆ, ಮಕ್ಕಳು ಥರನೇ ವಿದ್ಯೆ ಕೊಡ್ತಾ ಇದ್ದಾರೆ. ಬೇರೆಯವರೆಲ್ಲ ಆದರೆ 3 ಮ್ಯಾನಿಫೆಸ್ಟೇಷನ್ ಒಂದೊಂದು ಕ್ಲಾಸಿಗೆ ಅರ್ಧ ಗಂಟೆ ಕ್ಲಾಸಿಗೆ 999 ರೂಪೀಸ್ ತೊಗೊಳ್ತಾರೆ. ಇಲ್ಲ ಬರೀ ಕಾರ್ಡ್ ಕಟ್ಟಿಂಗ್ ಕ್ಲೆನ್ಸಿಂಗಿಗೆ 999 ರೂಪೀಸ್ ತೊಗೊಳ್ತಾರೆ. ಅಂಥದ್ರಲ್ಲಿ ಇಷ್ಟು ಪರಿಪೂರ್ಣವಾಗಿ ಒಂದು ವಿದ್ಯೆ ಕಲಿಸಿ ಅದಾದಮೇಲೆ ಯಾವುದೇ ಫ್ರೀ ಸೆಷನ್ ಬರಲಿ, ಯಾವುದೇ ಕ್ಲಾಸ್ ಬರಲಿ, ಹೊಸದವ್ರು ಏನೇ ಶುರು ಮಾಡಿದ್ರು ಅದರಲ್ಲಿ ಫಸ್ಟ್ ಪ್ರಿಯಾರಿಟಿ ನಮಗೆ ಕೊಟ್ಟಿದ್ದಾರೆ. ಕ್ರಿಸ್ಟಲ್ಸ್ ವಿಷಯದಲ್ಲಾಗಿರಲಿ, ಯಾವುದ್ರಲ್ಲಾದರೂ ಆಗಿರಲಿ, ನಮಗೆ ಫಸ್ಟ್ ಪ್ರಿಯಾರಿಟಿ ಕೊಟ್ಬಿಟ್ಟು ನನ್ನ ಮಕ್ಕಳು ಅಂತ ಹೇಳಿ ಫಸ್ಟ್ ನಮಗೆಲ್ಲರಿಗೂ ಇನ್ಫಾರ್ಮೇಷನ್ ಶೇರ್ ಮಾಡಿ ಆ ಕ್ಲಾಸಿಗೆ ಜಾಯಿನ್ ಆಗೋ ಥರ ಮಾಡಿ ನಮಗೆ ಜೀವನದಲ್ಲಿ ಒಳ್ಳೆ ಆಗೋ ಥರ, ಒಳ್ಳೆ ರೀತಿಯಲ್ಲಿ ಬದುಕೋ ಥರ, ಒಳ್ಳೆಯದಾಗೋ ಥರ ಸಹಾಯ ಮಾಡ್ತಾ ಇದ್ದಾರೆ. ಅದಕ್ಕೆ ತುಂಬ ಧನ್ಯವಾದ ಅಮ್ಮ. ಅದಾದಮೇಲೆ ಅಮ್ಮ ಹೇಳಿದ್ದಾರೆ ಕ್ಲಾಸಲ್ಲಿ, ನೀವು ಏನಾದರೂ ತೊಂದರೆ ಆದರೆ ರೇಖಿ ಮಾಸ್ಟರ್ಸ್ ನೀವೇನು ತಲೆ ಕೆಡಿಸ್ಕೋಬೇಡಿ, 100 ಜನದಲ್ಲಿ ಯಾರಾದರೂ 100 ಜನನೂ ರೆಡಿ ಇರ್ತಾರೆ ನಿಮಗೆ ಹೆಲ್ಪ್ ಮಾಡೋಕ್ಕೆ ಅಂತ. ಹೆಲ್ಪ್ ಮಾಡೋದು ದೂರದ ಮಾತು. ನಾನು ಬರೀ ಒಂದು ಫಸ್ಟ್ ವಿಡಿಯೋ ಮಾಡಿದಾಗ ನಿಮಿತಾ ಮ್ಯಾಮ್ ನನಗೆ ಮೆಸೇಜ್ ಮಾಡಿದರು, ನನಗೆ ನಿಮ್ಮ ವಿಡಿಯೋ ನೋಡ್ಬಿಟ್ಟು ಸ್ಫೂರ್ತಿ ಆಯಿತು, ನಾನು ನನ್ನ ವಿಡಿಯೋ ಮಾಡಿದೆ ಅಂಥೇಳಿ. ಹಾಗೆ ಇನ್ನು ರಮ್ಯಾ ಪಾಂಡೆ ಮ್ಯಾಮ್, ಆಮೇಲೆ ಇನ್ನೊಬ್ರು ನಂದಿನಿ ಅಂತ, ಅವರೆಲ್ಲರೂ ನನಗೆ ಮೆಸೇಜ್ ಮಾಡಿದ್ರು, ನನ್ನ ಬಗ್ಗೆ ಅಪ್ರಿಷಿಯೇಟ್ ಮಾಡಿದ್ರು. ಅವರಿಗೆ ಅಪ್ರಿಷಿಯೇಟ್ ಮಾಡುವಂಥದ್ದು ಏನೂ ಇರಲಿಲ್ಲ, ಆದರೂ ಅವರು ಪ್ರೀತಿಯಿಂದ ಒಳ್ಳೆ ರೀತಿಯಲ್ಲಿ ನನಗೆ ಅಪ್ರಿಷಿಯೇಟ್ ಮಾಡಿದ್ರು, ನಂಗೆ ಮೆಸೇಜ್ ಮಾಡಿದ್ರು. ಇರೋ 100 ಜನದ ಮಧ್ಯದಲ್ಲಿ ನನಗೆ ಮೆಸೇಜ್ ಮಾಡಿದ್ದು ನನಗೆ ತುಂಬ ಖುಷಿ ಆಯಿತು. ಅದಕ್ಕೆ ಅಂದ್ಕೊಂಡೆ, ಗುಡ್ ಪೀಪಲ್ ಆಟೋಮ್ಯಾಟಿಕ್ಕಾಗಿ ಅಟ್ರಾಕ್ಟ್ ಆಗ್ತಾರೆ, ಹೇಗೆ ಕನೆಕ್ಷನ್ ಬಿಲ್ಡ್ ಆಗುತ್ತೆ ಅಂತ ಹೇಳಿ ನನಗೆ ನಿಜವಾಗ್ಲೂ ತುಂಬ ಖುಷಿ ಇದೆ. ಈ ಪೂರ್ತಿ ಈ ಬ್ಯಾಚ್ ನನಗೆ ತುಂಬ ಖುಷಿ ಇದೆ. ಹಾಗೆ ಶಿವಪುತ್ರಪ್ಪ ಸರ್ ಆಗಲಿ, ಭಾರತಿ ಮ್ಯಾಮ್ ಆಗಲಿ, ಮುಕ್ತಾ ಮ್ಯಾಮ್ ಆಗಲಿ, ಇವರೆಲ್ಲರೂ ಬೆಳಗ್ಗೆ 3:30 ಎದ್ದು ಅವರು ಮೆಡಿಟೇಷನ್ ಮಾಡಿ ಎಲ್ಲ ಮಾಡಿ, ಅವರು ಆ್ಯಕ್ಟಿವಿಟೀಸ್ ಎಲ್ಲ ಎಷ್ಟು ಎನರ್ಜೆಟಿಕ್ ಆಗಿ ಎಲ್ಲ ಮಾಡ್ತಾರೆ. ಅವ್ರದ್ದೆಲ್ಲ ಎಂಥೂಸಿಯಾಸಮ್ ನೋಡಿದ್ರೆ ನಮ್ಗೆ ಖುಷಿ ಆಗುತ್ತೆ. ಹೌದು, ಅವರೇನು ಮಾಡ್ತಾ ಇದ್ದಾರೆ, ನಾವು ಮಾಡೋಣ, ನಾವು ಚೇಂಜ್ ಆಗಬೇಕು, ನಾವು ಒಳ್ಳೆ ರೀತಿಯಲ್ಲಿ ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಸ್ಫೂರ್ತಿ ಅವರೆಲ್ಲರೂ. ಹಾಗಾಗಿ ಈ ರೇಖಿ ಕ್ಲಾಸ್ ಬಗ್ಗೆ ನೀವು ಬಂದಿಲ್ಲ ಅಂದ್ರೂ ಶ್ರೀದೇವಿ ಅಮ್ಮ ಹೇಗಾದರೂ ಮಾಡಿ ಅವ್ರ ಎನರ್ಜಿ ಪ್ರಕಾರ ಅವ್ರು ಅಟ್ರಾಕ್ಟ್ ಮಾಡ್ಕೋತಾರೆ, ಅವರು ಇನ್ನೂ ಮೇಲೆ ಬೆಳೀತಾರೆ. ಈ ರೇಖಿ ಕ್ಲಾಸ್ ಅಮ್ಮನಿಗೋಸ್ಕರ ಸೇರ್ಕೋಬೇಡಿ, ನಿಮಗೋಸ್ಕರ ನೀವು ಪರಿವರ್ತನೆ ಆಗಬೇಕು, ನಿಮ್ಮ ಜೀವನದಲ್ಲಿ ನೀವು ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಮಾಡ್ಕೋಬೇಕು, ಗುಡ್ ಥಿಂಗ್ಸ್ನ ಅಟ್ರಾಕ್ಟ್ ಮಾಡಬೇಕು, ಹೇಗೆ ಲೈಫ್ ಲೀಡ್ ಮಾಡಬೇಕು ಅನ್ನೋದನ್ನು ಕಲ್ತ್ಕೊಳ್ಬೇಕು ಅಂತ ಆಸಕ್ತಿ ಇರೋರು ದಯವಿಟ್ಟು ಸೇರ್ಕೊಳ್ಳಿ. ಬೇರೆ ಬುಕ್ಸಲ್ಲಿ ಕೇಳಿರ್ಬೋದು, ಬೇರೆ ಕ್ಲಾಸಲ್ಲಿ ಅರ್ಧಂಬರ್ಧ ಇನ್ಫಾರ್ಮೇಷನ್ ಇರ್ಬೋದು, ಆದರೆ ಅಮ್ಮ
ಪರಿಪೂರ್ಣವಾಗಿ ಸ್ಟಾರ್ಟಿಂದ ಕೊನೆ ತನಕ ಕೈ ಹಿಡಿದು ನಡೆಸಿ ತುಂಬ ಅಂದರೆ ತುಂಬ ಸಿಂಪಲ್ಲಾಗಿ ಹೇಳ್ಕೊಡ್ತಾರೆ. ನಾವೆಲ್ಲ ಸ್ಕೂಲಲ್ಲಿ ತುಂಬ ಕಷ್ಟವಾಗಿರೋದೆಲ್ಲ ಕಲ್ತ್ಬಿಟ್ಟಿದ್ದೀವಿ. ಆದರೆ ಸರಳವಾಗಿ ಕಲಿಬೇಕಂತ ಆಸಕ್ತಿ ಇರೋರು ದಯವಿಟ್ಟು ಕಲ್ತ್ಕೊಳ್ಳಿ. ಇದರಿಂದ ಏನು ನೀವು ಬಾಯ್ಪಾಠ ಮಾಡೋದು ಬೇಡ, ಏನೂ ಬೇಡ. ಮೇಡಮ್ ಕ್ಲಾಸ್ 4 ಸಲ ರೆಕಾರ್ಡಿಂಗ್ ಕೇಳಿದ್ರೆ ಸಾಕು, ಎಲ್ಲ ತಲೆಯಲ್ಲಿ ಇಲ್ಲೇ ರಿಜಿಸ್ಟರ್ ಆಗಿ ಇಲ್ಲಿಗೆ ಬಂದ್ಬಿಡತ್ತೆ. ಕೈ ಆಟೋಮೆಟಿಕ್ಕಾಗಿ ಮೂವ್ ಆಗುತ್ತೆ ಎಲ್ಲದನ್ನು ಏನು ಮಾಡಬೇಕು ಅಂತ. ಹಾಗಾಗಿ ಕ್ಲಾಸಿಗೆ ಸೇರ್ಕೊಳ್ಳಿ. ಪರಿವರ್ತನೆ ಆಗಬೇಕಂತಿದ್ದವ್ರು ಪರಿವರ್ತನೆ ಆಗಿ ಎಲ್ಲರಿಗೂ ಒಳ್ಳೇದಾಗಲಿ. ಶ್ರೀದೇವಿ ಅಮ್ಮ ತುಂಬ ತುಂಬ ಥ್ಯಾಂಕ್ಸ್. ಹಾಗೆ ನಾನು ಅನನ್ಯ ಮೇಡಮ್ ಬಗ್ಗೆನೂ ಥ್ಯಾಂಕ್ಸ್, ಒಂದೆರಡೇ ಮಾತು ಹೇಳ್ತೀನಿ. ತುಂಬ ಥ್ಯಾಂಕ್ಸ್ ಅನನ್ಯ ಮ್ಯಾಮ್. ನೀವು ಒಂದು ಗುರು ಶಿಷ್ಯರ ಮಧ್ಯೆ ಎಷ್ಟು ಬಾಂಧವ್ಯ ಪ್ರೀತಿ ಇರುತ್ತೆ, ಒಂದು ತಾಯಿ ಮಗಳಿಗೆ ಮಧ್ಯೆ ಎಷ್ಟು ಗೌರವ ಇರುತ್ತೆ, ಎಷ್ಟು ಯಾವ ಥರ ಇರ್ಬೋದು ಅನ್ನೋದನ್ನು ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದೀರಾ. ನಿಮಗೆ ತುಂಬ ಪ್ರೀತಿ ಇದೆ ಆ ಅಮ್ಮನ ಮೇಲೆ. ಹಾಗೆ ನೀವು ಕ್ಲಾಸನ್ನು ಮೇಂಟೈನ್ ಮಾಡೋದು ಅಥವಾ ಸೆಷನ್ಸ್ ಎಲ್ಲ ನೋಡಿಬಿಟ್ಟು ಕರೆಕ್ಟಾಗಿ ಎಲ್ಲರಿಗೂ ಫಾಲೋ ಅಪ್ ಮಾಡೋದು, ಎಲ್ಲರಿಗೂ ಕೇಳೋದು, ಇದೆಲ್ಲ ತುಂಬ ಶ್ಲಾಘನೀಯ. ತುಂಬ ಥ್ಯಾಂಕ್ಸ್. ನೀವು ಇದನ್ನೆಲ್ಲ ಚೆನ್ನಾಗಿ ಅಮ್ಮನಿಗೆ ಸಪೋರ್ಟ್ ಮಾಡಿಕೊಂಡು ಈ ಕ್ಲಾಸಸ್ಗೆಲ್ಲ ಸಕ್ಸಸ್ಫುಲ್ ಆಗೋಕ್ಕೆ ಒಂದು ಪಾರ್ಟ್ ಆಗಿದ್ದಕ್ಕೆ ತುಂಬ ಧನ್ಯವಾದಗಳು ನಿಮಗೂ. ಶ್ರೀದೇವಿ ಅಮ್ಮನಿಗೆ ತುಂಬ ತುಂಬ ಥ್ಯಾಂಕ್ಸ್. ಇಷ್ಟೇ ಹೇಳ್ತೀನಿ ನಾನು. ಧನ್ಯವಾದ.